ದಕ್ಷಿಣ ಜಿಲ್ಲೆಯ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಒಂದು ಕಾರ್ಯಾಗಾರವನ್ನು ಮಾಡಬೇಕು ಅಂಥೇಳಿ ನಮ್ಮ ರಾಜ್ಯದ ಅಧ್ಯಕ್ಷ ಅಂತ ಸನ್ಮಾನ್ಯ ರೇವಣ್ಣವರು ತೀರ್ಮಾನ ಮಾಡಿ ಈಗಾಗಲೇ 5-6 ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಾಗಾರವನ್ನು ಮಾಡಿ ಭಾಳ ಯಶಸ್ವಿಯಾಗಿ ಕಾರ್ಯಾಗಾರವನ್ನು ಮಾಡಿದ್ದಾರೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ 5 ಗ್ಯಾರಂಟಿಗಳು ಜನಸಾಮಾನ್ಯರಿಗೆ ತಲುಪ್ತಾ ಇದೆಯಾ, ಅದರಿಂದ ಆಗ್ತಾ ಇರೋ ಅನುಕೂಲ ಏನು, ಒಂದು ವೇಳೆ ತಲುಪಲೇ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು, ಈ ಕಾರಣವನ್ನು ಚರ್ಚೆ ಮಾಡಿ ನಾವೆಲ್ಲರೂ ಕೂಡ ನಮ್ಮ ಅಧಿಕಾರಿ ಮಿತ್ರರ ಜೊತೆಗೂಡಿ ಒಂದು ಚರ್ಚೆ ಮಾಡಿ ಕಾರಣ ಏನು ಅಂತಂದರೆ ಇನ್ಕಮ್ ಟ್ಯಾಕ್ಸು ಮತ್ತು GST ಈ ಒಂದು ಕಾರಣಗಳಿಂದ ಕೆಲವು ತಾಯಂದಿರಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅನನುಕೂಲ ಆಗ್ತದೆ. ಅದನ್ನು ಸರಿಪಡಿಸಬೇಕು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 4,000 ಜನಗಳಿಗೆ ಈ ಥರ ಆಗಿದೆ. ಈಗಾಗಲೇ ಸುಮಾರು 97ಕ್ಕಿಂತ ಹೆಚ್ಚು, ಅಂದರೆ 100ಕ್ಕೆ 97.34% ಜನಗಳಿಗೆ 2,000 ಬರ್ತಾ ಇದೆ. ಈ ಕಾರಣವನ್ನು ಪರಿಶೀಲನೆ ಮಾಡಿ ಇದೆಲ್ಲ ಇನ್ನೂ ಪರಿಣಾಮಕಾರಿಯಾಗಿ ಆಗಬೇಕು. ಅದ್ರ ಮುಖಾಂತರ ಸರ್ಕಾರದ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಈ ಸವಲತ್ತು ತಲುಪಬೇಕು ಅಂಥೇಳಿ ಜಿಲ್ಲಾ ಕಾರ್ಯಾಗಾರನ ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮದ ಉದ್ದೇಶ ನಿಮಗಾಗಲೇ ಹೇಳ್ದಾಗೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಮತ್ತು ಜೊತೆಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯರು ಆದ್ದರಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನಾವೆಲ್ಲರೂ ಕೂಡ ಕೇಳಿದಾಗ ಅವರು ಕೂಡ ಸಮಯ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ರೇವಣ್ಣವರು, ರಾಜ್ಯದ ಅಧ್ಯಕ್ಷ ಅಂತ ರೇವಣ್ಣವರು, ನಮ್ಮ ವಿಭಾಗದ ಉಪಾಧ್ಯಕ್ಷ ಅಂತ ಸುರೇಶ್ ಹೆಗಡೆ ಅವರು, ಅಂದರೆ ಸನ್ಮಾನ್ಯ ದಿವಂಗತ ದೇವರಾಜ ಅರಸು ಮೊಮ್ಮಗ, ಅವರು ನಮ್ಮ ಈ ವಿಭಾಗದ ಉಪಾಧ್ಯಕ್ಷ ಆಗಿದ್ದಾರೆ. ಇದರಿಂದ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಜನರಿಗೆ ತಿಳಿಸಬೇಕು. ಜೊತೆಗೆ ನಾವು ಏನು ನಮ್ಮ ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮ ಬರಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ನಿಮ್ಮೆಲ್ಲರನ್ನ ಕರೆದು ನಿಮ್ಮೆಲ್ಲರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಅದ್ರ ಮುಖಾಂತರ ನಾವೆಲ್ಲರೂ ಕೂಡ ಜನಗಳಿಗೆ ತಿಳಿಸಬೇಕು ಅಂಥೇಳಿ ಈ ಕಾರ್ಯಾಗಾರವನ್ನು ಯಶಸ್ವಿ ಮಾಡಲಿಕ್ಕೆ ನಿಮ್ಮೆಲ್ಲರನ್ನ ಸಹಕಾರ ಕೋರಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇಲ್ಲಿ ಕಾರ್ಯಕ್ರಮಕ್ಕೆ ಅವರು ಕೂಡ ಇನ್ನು ಉಳಿದವ್ರಿಗೆ ಏನು 3% ಇನ್ನು ತಲುಪಲಿಲ್ವೋ ಅವರು ಕೂಡ ಏನೇನು ದಾಖಲೆಗಳು ಬೇಕೋ ತಿಳಿಸ್ಬೇಕು. ಕಾರ್ಯಕ್ರಮದ ಈ ಪಂಚ ಗ್ಯಾರಂಟಿಗಳ ಅನುಕೂಲವನ್ನು ಯಾವ ರೀತಿ ಪಡಿತಾ ಇದ್ದಾರೆ ಅಂಥೇಳಿ ಅದು ಕೂಡ ತಿಳಿಸ್ಬೇಕು ಅಂಥೇಳಿ ಈ ಕಾರ್ಯಕ್ರಮದ ಉದ್ದೇಶ. ಏನು ಹೇಳಿ? ಜನರಿಗೆ ಅಧಿಕಾರಿಗಳಿಗೆ ನಾವು ಪೇಪರ್ ತಗೋಬರೋ ಕಾರದ